ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆ ಸಚಿವ ಜಮೀರ್ ಅಹಮದ್ ಅವರು ನಿನ್ನೆ ಮಾತನಾಡಿದ್ರಲ್ಲ, ಈಗ ಜೆಡಿಎಸ್ನವರು ಮುಗಿಬಿದ್ದುಬಿಟ್ಟಿದ್ದಾರೆ. ಜನಾಂಗೀಯ ನಿಂದನೆ, ವರ್ಣಭೇದ ಹೇಳಿಕೆ ನೀಡಿ ಅಪಮಾನ ಮಾಡಿದ್ದಾರೆ ಜಮೀರ್ ಅವರು. ನಾಡಿನ ಜನರಲ್ಲಿ ಕ್ಷಮೆ ಕೇಳಬೇಕು, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೆಲ್ಲ ಕೇಳಿದ್ದಾರೆ. ಇಲ್ದಿದ್ರೆ ಕಪ್ಪು ಬಾಟ ಪ್ರದರ್ಶನ ಮಾಡ್ಬಿಡ್ತೀವಿ ಎಲ್ಲ ಕಡೆಗೆ ಅಂತೇಳಿ. ನನ್ನ ಬಣ್ಣ ನನ್ನ ಹೆಮ್ಮೆ ಅಂತ ಈಗ ಕ್ಯಾಂಪೇನ್ ಬೇರೆ ಶುರುವಾಗಿದೆ. ಮದ ಮತ್ತು ಹಣಮದ ತಲೆಗೇರಿದ್ರೆ ಮನುಷ್ಯ ಹುಚ್ಚುಚ್ಚಾಗಿ ಆಡ್ತಾನಂತೆ. ಈ ಅಧಿಕಾರ ಮದ ಮತ್ತು ಹಣಮದದ ಹುಚ್ಚನ್ನ ಜನ ಮಾತ್ರ ಇಳಿಸೋದಕ್ಕೆ ಸಾಧ್ಯ. ನನ್ನ ಬಣ್ಣ ನಮ್ಮ ಹೆಮ್ಮೆ. ಕೂಡಲೇ ಇದಕ್ಕೆ ಕ್ಷಮೆಯನ್ನ ಕೋರದೆ ಇದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಹೋರಾಟಗಳಿಗೆ ಸರ್ಕಾರವೇ ಜವಾಬ್ದಾರಿ ಆಗುತ್ತೆ. ಪರ್ಚೇಸ್ ಮಾಡ್ಬಿಡ್ತೀರಿ. ದೇವೇಗೌಡರ ಕಾಲಿನ ಧೂಳ್ಗೂ ಸಮ ಇಲ್ಲ. ನೀವು ಎಲೆಕ್ಷನ್ ಕಮಿಷನ್ ಏನ್ ಸತ್ತೋಗಿದ್ಯಾ? ಏನಂತ ಅಂತದ್ ಏನಂತ ಹೇಳಿದ್ರೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಕುಮಾರಸ್ವಾಮಿದು ಅವ್ರದ್ದು ಪರ್ಸನಲ್ ಇದು, ಅವರಿಬ್ರು ಗಳಸ್ಯ ಕಂಠಸ್ಯ. ಡಿ ಕೆ ಶಿವಕುಮಾರ್ ಅವ್ರ ಅನುಕೂಲಕ್ಕೆ ತಕ್ಕಂತೆ ಯಾವಾಗ ಏನಕ್ಕೆ ಬೇಕಾದ್ರೂ ಹೇಳ್ತಾರೆ. ದಿಸ್ ಇಸ್ ನಾಟ್ ಪರ್ಸನಲ್. ಎಲೆಕ್ಷನ್ ಭಾಷಣದಲ್ಲಿ ಮಾತನಾಡೋದು ಪರ್ಸನಲ್ ಅಲ್ಲ. ಅದು ನಂಬರ್ 1. ಇನ್ನೊಂದು, ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಯಾರಿಗಾದರೂ ಬೇಜಾರಾಗಿದ್ದಾರೆ ಅಂತಾನೆ, ಕಚಡ ತಗೊಂಬಂದು, ಹಲ್ಕಟ್ಟು ತಗೊಂಬಂದು, ಕತ್ರಿ ತಗೊಂಬಂದು, ನಾಯಿ ತಗೊಂಬಂದು, ಹಂದಿ ತಗೊಂಬಂದು ಅಂತೆಲ್ಲ ಹೇಳ್ಬಿಡೋದು. ಆಮೇಲೆ ಅದು ಯಾರಿಗಾರು ಬೇಜಾರಾಗಿದ್ದರೆ ನಾವು ಹಿಂದೆ ತಗೊಳ್ಳಿದ್ವಿ ಬಿಡಿ. ಈ ಕಡೆಯಿಂದ ಬಿದ್ದಿದ್ರೆ ಚೆಂಡು ಉಳ್ಕೊಂಡೋಗಿ ಪಚ್ಚ ಬಾಯಿನಲ್ಲಿ ಬಿದ್ಬಿಡ್ಬೇಕು ಮಗನೆ. ಬೋಟಲ್ಲಿ ಹೊಡಿತೀನಿ, ಚಪ್ಪಲಿ ಹೊಡಿತೀನಿ, ಅದ್ರಲ್ಲಿ ಹೊಡಿತೀನಿ, ಇದ್ರಲ್ಲಿ ಹೊಡಿತೀನಿ ಅಂತೆಲ್ಲ ಹೇಳ್ಬಿಡೋದು. ಆಮೇಲೆ ಬೇಜಾರಾಗಿದೆ ಅವೆಲ್ಲ ನಾನು ಹೊಡೆಯಲ್ಲ ಅಂತ ಹೇಳ್ತೀನಿ. ಬೇಜಾರಾಗಿದ್ರೆ ಯಾವ ಜೀವನ ನಾಲಿಗೆ ಇಟ್ಕೊಂಡಿವೆಲ್ಲ ಬದುಕ್ತಾ ಇದ್ದೀರಿ ನೀವೆಲ್ಲ ಈ ಸುಖಕ್ಕೆ. ವಿಧಾನಸೌಧದಲ್ಲಿ ಕರೋನಾ ಆದ್ಮೇಲೆ ತಪಕ 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 ಅಂತ ಜನ ಬಿದ್ದೋಗ್ತಾ ಇದ್ದಾರೆ. ಕೆಳಕ್ಕೆ ನೋಡ್ತಾ ಇದ್ದೀವಿ. ನಿಮ್ಗೊಂದು ಭಯನೂ ಇಲ್ವಾ ಯಾರಿಗೂ? ಕರೋನಾ ಆದ್ಮೇಲೆ ನಾನು ಹೇಳ್ತಿಲ್ಲ, ರಾಜಕಾರಣಿಗಳಲ್ಲಿ ಏನೂ ಆಗಿಲ್ಲ, ಭಯನೂ ಇಲ್ವಾ ಅಂತ ನಿಮಗೆ? ಅದು ಏನು ಜೀವನಗಳು, ಅದೇನು ನಾಲಿಗೆಗಳು, ಅದೇನು ಭಾಷೆಗಳು. ದೊಡ್ಡ ಕವರ್ ಪೇಜ್ ಅಲ್ಲಿ ಫೋಟೋ ಹಾಕಿಸ್ಕೊಂಡು ದೇಶ ನಾಯಕರು ಅನ್ಸ್ಕೊಳ್ಳಕ್ಕೆ ನಿಮ್ಮ ರಾಜ್ಯ ಜನರಿಗೆ ಸತ್ಯ ಮುಟ್ಲಿ ಅನ್ನೋದು ನಮ್ಮ ಆಶಯ. ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ.